ಯವ್ವಾ ಕುಂಟ್ ನಾಯಿ ಕುಂಟ್ ಕುಂಟ್ ಲಕಡಿ ಕುಂಟ್ ಕುಂಟ್ ನಾಯಿ ಕುಂಟ್ ಕುಂಟ್ ಲಕಡಿ ಕುಂಟ್ ಕುಂಟ್ ನಾಯಿ ಕುಂಟ್ ಕುಂಟ್ ಲಕಡಿ. ಅತ್ತಿ ಎಲ್ಲೋಗಿದ್ದೆ? ಈ ಕುಂಟ್ಗಾಲ್ ಇಟ್ಕೊಂಡು ಕುಂಟ್ಕೊಂತಾನ. ಎಲ್ಲಾರ ಹೋಲ್ ಬಿಡು, ನಿನಗೇನಾತು? ಯಾಕ ನಾ ಎಲ್ಲಿ ಹೋಗಬಾರ್ದನ? ಅಯ್ಯ ಹೋಗ್ರಪ್ಪ, ಯಾರು ಬೇಡ ಅಂತಾರ. ಕೇಳ್ದೆ ಕುಂಟ್ಗಾಲ್ ಇಟ್ಕೊಂಡು ಹೋಗಿದ್ದೆಲ್ಲ, ಮತ್ತ ಅಕಸ್ಮಾತ್ ಕಾಲ್ಗಿಲ್ ಏನಾರ ಚಳಕ್ ಪಳಕ್ಕಂದು ಕಾಲು ಬಿಸ್ಲಾಗ ಒಣಾಕಿರ ಶಾಂಡಿಗೆ ಮುರಿದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಎಲ್ಲೋಗಿದ್ರಿ ಅಂತ ಕೇಳಿದೆ ಅಷ್ಟ. ಅದಕ್ಕೆ ಯಾಕೆ ಹಂಗೆ ಮಾಡ್ತಿರ್ತಿ ನೀನು? ಅತ್ತಿ ನೀ ನನ್ನ ಮೇಲೆ ಜೀವನ ಇಲ್ಲ ನೋಡುತ್ತಿ. ಯಾಕನ ಇತ್ತಿತ್ತಾಗ ನನ್ಗೊಂಥರಾನ ಮಾಡ್ತಿರ್ತಿ. ನಾನರ ಇನ್ನ ಎಷ್ಟು ಜೀವದನಿ, ನೀನ್ ನೋಡಿದ್ರೆ ನನ್ನ ಮೇಲೆ ಜೀವನ ಇಲ್ಲ. ಅತ್ತಿ ಅದು ಹಾಡು ಹೇಳ. ಸಿಟ್ಟಾಕಿ ಸಿಡುಕಾಕಿ ನನ್ನ ಜಾಡ ಇಟ್ಟಿನಿ ನಿನ್ನ ಮ್ಯಾಲೆ ನನ್ನ ಪ್ರಾಣ, ಒಟ್ಟಾಗೆ ಇರುವ ಒಟ್ಟಾಗೆ ಮಡಿವ ಕಟ್ಟಾಣಿ ಕಟ್ಟೆನ್ನ ಕೈಗೆನ್ನ ಕಟ್ಟಾಣಿ ಕಟ್ಟೆನ್ನ ಕೈಗೆನ್ನ. ಹೆಂಗಿತ್ತತಿ ಹಾಡು? ನೀನು ಸುಮ್ಮನೆ ಇರ್ಲಿಲ್ಲ ಅಂದ್ರೆ ಈಗ ನನ್ನ ತಲೆ ಹಾಪಕತ್ತೆ. ಎದಕ್ಕೆ ಹಾಡಾಕತ್ತಿ? ಹಾಡು ತಲೆ ಹಿಡ್ಸಕ. ಹೋಗ್ಲಿ ಬಿಡ್ರಿ, ಎಲ್ಲಿ ಹೋಗಿದ್ರಿ ಹೇಳ್ರಿ ನಂಗೆ. ಎಲ್ಲಾರ ಹೋಲ್ ಬಿಡು, ನಿನ್ಗೇನು ಚೀಲಿತ್ತಲ್ಲತ್ತಿ ಕೈಯಾಗ? ಏನ ಅದ ಒಂದೆರಡು ಬೇಡಾಗಿದ್ದು ಸೀರೆ ಪಾರಿ ಅಂತಿದ್ದ ಇದ್ವಾ ಅಲ್ಲಿ ಲಾಸ್ಟ್ ಮನಿ. ಲಾಸ್ಟ್ ಅಂದ್ರೆ ನಂಗೆ ಗೊತ್ತಿದ್ದವ್ರೊಬ್ರು ಅಲ್ಲೇ ಪಾಪ ಭಾಳ ಬಡವ್ರು ಅದಾರ, ಅವ್ರಿಗೆ ಉಡಾಕಂತ ಕೊಟ್ಟು ಬಂದೆ. ಹೌದಾ ಅತ್ತಿ? ಹಾ ಹೋಗ್ಲಿ ಬಿಡಿ, ಪಾಪ ಕೊಟ್ಟು ಬಂದ್ರ ಉಡ್ಲಿ ಪಾಪ. ಮತ್ತೆ ಅಲ್ಲ ಹಿಂಗೆ ನಮ್ಮ ಹತ್ರ ಇದ್ದಾಗ ನಾವೇ ಕೊಡ್ಬೇಕಲ್ಲ ಪಾಪ, ಉಟ್ಗೋಲಿ. ನಂಗೇನು ಬೇಜಾರಿಲ್ಲಪ್ಪ. ಆದ್ರೂ ಅತ್ತಿ ಎಷ್ಟು ಒಳ್ಳೆಯವ್ರು ನೀವು. ಅಲ್ಲ ಎಷ್ಟು ಚಂದ ತಗೊಂಡೋಗಿ ಸೀರೆ ಕೊಟ್ಟಿರಿ ನೀವು. ಕರೆನ ಬಂಗಾರದಂತ ಅತ್ತಿ. ನಂಗಿಂತ ಅತ್ತಿ ಪಡ್ಯಾಕ ಏನೋ ಪುಣ್ಯನೇ ಮಾಡೇನಿ ನಾನು. ಕರೆನ ಇಲ್ಲ ಅಂದ್ರೆ ಇಷ್ಟು ಚಲೋ ಅತ್ತಿ ನಂಗೆ ಸಿಕ್ತಿತ್ತಾನ. ಅವ್ವ ನಾನು ನಸೀಬನ ಮಾಡೇನಿ, ನನಗೆ ಅದಕ್ಕೆ ಇಷ್ಟು ಚಲೋ ಅತ್ತಿ ಸಿಕ್ಕತ್ತಿ. ಅತ್ತಿ ನಂಗೆ ಭಾರಿ ಖುಷಿ ಆತತ್ತಿ. ಚಾ ಮಾಡ್ಕೊಡ್ಲತ್ತಿ? ಅತ್ತಿ ತಗೋರಿ ರೂಪಾಯಿ ತಂದಿ ಕೊಡು. ತಂಬಾ. ಏನ ನಿಮ್ಮ ಅವ್ವಾರು ಬಂದಿದ್ರನ? ಏನೇನು ಕೊಟ್ಟು ಕಳಿಸಿದಿ ಇಲ್ಲಿಂದ? ಹಂಗ ಅಂತರೂ ಹೋಗಿರಕ್ಕಿಲ್ಲ. ಏನು ಇಲ್ಲಿದ ನಾನು ಬೇರೆ ಮನೆಯಾಗ ಇದ್ದಿದ್ದಿಲ್ಲ. ನೋಡ್ತೀನಿ ಹೋಗಿ ಗುಡಾಣದಾಗ ನೋಡ್ತೀನಿ. ಈಗ ಜೋಳ ಗೋಧಿ ಮತ್ತು ಮನೇನು ಏನೇನು ಎಲ್ಲೆಲ್ಲಿ ಹೋಗ್ಯಾವ ಅಂತೇಳಿ ನೋಡ್ತೀನಿ. ಹಂಗ ಏನು ಬಿಡೋದಿಲ್ಲ. ಯಾಕಂದ್ರೆ ಮತ್ತೆ ಆಮೇಲೆ ಹಿಂದಾಗಡೆ ಎತ್ತಾಗಾರ ಸ್ವಲ್ಪ ಒಂದು 5 ಕಿಲೋ, ಅದ್ರಾಗ 5 ಕಿಲೋ, ಇದ್ರಾಗ 5 ಕಿಲೋ ಅಂತ ಕೊಟ್ಟು ಕಳ್ಸಿರು ಗೊತ್ತಾಗಲ್ಲಲ್ಲ. ಅದಕ್ಕೆ ಅತ್ತಿ ಸೀಮೆಗಿಲ್ಲದ ಕಾಳು ಕಡಿ ನಿನ್ನ ಮನ್ಯಾಗ ಅದಾವನ? ಮತ್ತೆ ಯಾರ ಮನ್ಯಾಗೂ ಇಲ್ಲ? ಅಯ್ಯ ನಮ್ಮತ್ತಿ ಅವ್ರ ಪಾಪ ಏನಿಲ್ಲ, ಏನು ತಗೊಂಡೋಗಿಲ್ಲ. ನಾನು ನೋಡೇನಲ್ಲ ಇಲ್ಲಿಂದ ಸೀದಾ ಅವ್ರು ಅದೇನು ಒಂದು ಚೀಲ ತಂದಿದ್ರೆ ಅದ್ರಾಗ ಒಟ್ಟು ತಿನಿಸ್ ಮಾಡ್ಕೊಂಬಂದಿದ್ರೆ ಅದಷ್ಟ ಕೊಟ್ಟು ಹಂಗೆ ಹೋದ್ರೆ ಅವ್ರು ಏನೂ ತಗೊಂಡೋಗಿಲ್ಲ ಇಲ್ಲಿಂದ. ನಾನು ನೋಡೇನಿ. ಬರೀ ಇಂಥವು ಮಾತಾಡ್ತೀನಿ ನೋಡತ್ತೀನಿ ನೀನು. ಏಯ್ ಸುಮ್ಕುಂದ್ರ, ನಿನ್ಗೇನು ಗೊತ್ತು ಕಷ್ಟಪಟ್ಟು ದುಡ್ದಿದ್ದು? ಅತ್ತಿ ಹೋಗ್ಲಿ ಬಿಡತ್ತಿ. ಏನು ಕಲ್ಲು ಹೊಡ್ಯಾಕ ನೀವು ಹೊಕ್ಕಿ, ನಾವು ಹೊಕ್ಕೇವೆ? ಯಾರು ಹೋಗೋದಿಲ್ಲ. ಆಮೇಲೆ ನಮ್ಮಪ್ಪನ ಮನೆಯಿಂದ ಎಷ್ಟು ಕಾಳು ಕಡಿ ತಂದಿ ಎತ್ತಿ ನೀನು. ನಾ ಏನಾರ ಅಂದೇನ? ಅಕಸ್ಮಾತ್ ಏನಾರ ರೂಪಾಕಾರ ಅವ್ವ ಏನಾರ ಜ್ವಾಳ ಇಂಥವೇನಾರ ತಗೊಂಡೋಗಿದ್ರು ನಂಗೇನು ಬೇಜಾರಿದ್ದಿಲ್ಲಪ್ಪ. ಯಾಕೆ ಹೇಳ್ರಿ? ಯಾಕಂದ್ರೆ ಅದು ನಮ್ಮಪ್ಪನ ಮನಿದಲ್ಲ, ನಮ್ಮಪ್ಪನ ಮನಿದು. ಹೋಗ್ಲಿ ಬಿಡ ಅಂತೇಳಿ ಕೊಡ್ತಿದ್ದೆ ನಾನು. ಯಾಕತ್ತಿ ನೀ ಯಾಕೆ ಸಿಟ್ಟಕ್ಕಿ? ಎಷ್ಟು ಮಾತಾಡ್ತೀಯ? ಹೋಲ್ ಬಿಡತ್ತಿ ಚಾಪಡಿ ಕುಡಿ 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 ಕುಡಿ. ಅಯ್ಯೋ ಯವ್ವಾ, ಅಯ್ಯಪ್ಪ ಏನು ತುಸ ಸಕ್ರಿ ಹಾಕಿಯ? ಅಯ್ಯೋ ಕುಡಿಯಾಕ ಆಗ್ವಲ್ತು ಹೋಗತ್ತಾಗ. ಈ ನಮ್ನಿ ಸಕ್ರಿ ಅಂದ್ರೆ ಊರು ಹೊಂಟ್ರುಂಟ್ಲೆ ಸುಗರ್ ಬಂದು ಸೆಟಿಬೇಕಲ್ಲ ನಾನು. ನಿಂಗೆ ಗಾವಕತ್ತವಾಗಲ್ಲ ಅಡ್ಯಾಡಕ. ಯೋ ಈ ಪರಿ ಸಕ್ರಿ ಅದು ಹೆಂಗೆ ಮನಸ್ಸು ಬರ್ತೈತೆ ನಿನಗೆ ಹಾಕಿ ಕೊಡಾಕ ನನಗೆ? ಈ ನಮ್ನಿ ಸಕ್ರಿ ಯಾ ಮನುಷ್ಯರು ಕುಡಿಯಾಕ ಆಕತ್ತೆ ಇದನ್ನ? ಕುಡ್ದು ಬದುಕಾಕತ್ತೆ ಇದನ್ನ? ಯಾಕತ್ತಿ ನೀ ಸಕ್ರಿ ಜಾಸ್ತಿನೇ ಕುಡಿತಿದ್ದಲ್ಲತ್ತಿ. ಈಗಿಂದ ಬಿಟ್ಟೆ ನಾನು. ತಗೋ ಹೊಲಸ್ಚ ಬೇರೆ ಮಾಡ್ಕೊಂಬ. ಕಾಲ ಸೌಕಾಸತ್ತಿ ಮತ್ತಿಲ್ಲ ಉಳ್ಳಾಡ್ ಬಿದ್ದಿದ್ದಿ. ಎಷ್ಟು ಸಿಟ್ಟಿರ್ಬೇಕು ಇವರಿಗೆ. ಸಕ್ರೆ ದಿನ ಹಾಕಷ್ಟೇ ಹಾಕಿರೋದು. ಒಟ್ಟು ನನಗೆ ಬೈಯಕ್ಕೆ ಏನಾರ ಒಂದು ಕಾರಣ ಬೇಕು ಇವರಿಗೆ. ಅಯ್ಯೋ ದೇವ್ರೇ, ನನಗಂದ್ರೂ ಸಾಕಾಗೋಗ್ಬಿಟ್ಟತಿ ಈ ಮನ್ಯಾಗತ್ತ. ಇವ ಯಾಕೆ ಬೇ ಆರಾಮ ಅನ್ಸಕತ್ತೈತಿ ಇಲ್ಲಿಗ? ಏನಾರಮ್ಮ ಏನಪ್ಪ, ಮೈಕೈಯಾಗ ಭಾರಿ ಒಂಥರ ಸುಸ್ತಪ್ಪ. ಕಸ್ವೇ ಇಲ್ದಂಗೆ ಆಗ್ಬಿಟ್ಟತ್ತಗ. ಏನು ಮಾಡ್ಬೇಕನ್ನೋದಾಗತ್ತೈತಿ. ಊಟ ನೆಟ್ಟಗೆ ಮಾಡಿಲ್ಲ ಅಲ್ಬೇ, ವಾಂತಿ ತೆಗಿತಲ್ಲ ಮೇಲೆ ಅದಕ್ಕೆ ಹಿಂಗಾಗಿರ್ಬೇಕು. ಅದು ಎದ್ರ ಸಂಬಂಧ ನಿಮ್ಮ ಅವನ ಚಂದಕ್ಕೆ ತಿಂದು ಉಂಡು ಇರೋದು ಬಿಟ್ಟು ಈಗ ಏನು ಮಾಡಬೇಡ. ಪಲ್ಲಂಗ ಬಿಟ್ಟು ಇಳ್ಯಾಕ ಹೋಗ್ಬೇಡ ನೀನೇನ. ಇಲ್ಲಪ್ಪ, ಎಲ್ಲಿ ಇಳ್ಯಾಕ ಹೋಗ್ಲಿಲ್ಲ, ಮನೆಗೆ ಇರ್ತೀನಿ. ಅಂತಂಗ ಒಂಚೂರು ಕಸ್ತೂರಿ ಕರೀಲ. ಕಸ್ತೂರಿನ ಎದಕ್ಕವ? ಕಸ್ತೂರಿ ಏನು ಡಾಕ್ಟರ್ನ ಬಂದು ನಿನ್ನ ನೋಡಿ ತಕ್ಷಣ ಆರಾಮಾಕತಿ ಗುಳಿಗೆ ಔಷಧ ಕೊಡ್ತಾರ ಅನ್ನಕ್ಕೆ? ಡಾಕ್ಟ್ರ್ ಪ್ರಶ್ನೆ ಅಲ್ಲಪ್ಪ, ಡಾಕ್ಟ್ರ್ ಅಲ್ಲ, ಹೆತ್ತು ಕಳ್ಳಲ್ಲನ. ನನ್ನ ಮಗಳು ನೋಡ್ಬೇಕು ಅಂತ ಒಂದು ಹಿಟ್ಟು ಕರೆಸ್ಲಾ. ನೋಡುವ, ನಾನಂತೂ ಆ ಮನೆಗೆ ಹೋಗೋದಿಲ್ಲ.
ಏನು ನಾನು ಆಕಿನ ಕರೆಯೋದಿಲ್ಲ. ಬೇಕಾದ್ರೆ ಆಕಿಗೆ ಫೋನ್ ಹಚ್ಚಿ ಈಕಿಗೆ ಈರಮ್ಮಗೆ ಹೇಳಂತ ಹೇಳ್ತೀನಿ ಈರಿಗೆ. ನೋಡ್ಬೇಕನ್ನಂಗಿದ್ರೆ ಬೇಕಾದ್ರೆ ಬರಲಿ. ಇಲ್ಲ ಅಂದ್ರೆ ಇಲ್ಲ, ನೋಡೋಣ ತಡಿ, ಬೇಕಾದ್ರೆ ಇಲ್ಲಿ ಬಂದಾಗ ಮಾತಾಡ್ಸ್ತೇನಂತ. ನೋಡೋಣ, ಮಾತಾಡ್ಸ್ತೀನಿ ಅನ್ನೋಕೇನ ನಾನಾಗೆ ಅಂತೂ ಕರೆಯೋದಿಲ್ಲ. ಅಲ್ಲೋ, ನಿಮ್ಮಿಬ್ರು ಜಗಳಕ್ಕೆ ಅರ್ಧ ಮಾನಸಿಕ ಮಾಡ್ಕೊಂಡು ಒಂಥರ ಚಿಂತೆ ಹಚ್ಕೊಂಡು ನಿಮ್ಮ ಅವ್ವ ಹಿಂಗೆ ಬಿದ್ದಿರೋದು ಗೊತ್ತನ? ಆಕಿಗೆ ಅಷ್ಟು ಮಾನಸಿಕ ಆಗ ಕಾರಣನ ಇದು ವಿಚಾರ. ಎದಕ್ಕಪ್ಪ ಚಿಂತೆ ಮಾಡ್ಬೇಕು, ಎದಕ್ಕೆ ಮಾನಸಿಕ ಮಾಡ್ಕೋಬೇಕು? ಏನು ಹಂತದಾಗೈತಿ ಮಾನಸಿಕ ಮಾಡ್ಕೊಳ್ಳೋವಂಥದ್ದು, ಚಿಂತೆ ಮಾಡುವಂಥದ್ದು? ನಮಗೂ ಭಾಳ ನೋವಾಗಿರ್ತೈತಪ್ಪ, ನಮಗೂ ಅವರಿಂದ. ಏನು ಆಕಿ ಪಾಡಿಗೆ ಆಕೆ ಆರಾಮದಾಳ, ನನ್ನ ಪಾಡಿಗೆ ನಾ ಆರಾಮದೀನಿ. ಅದಕ್ಕೆ ಚಿಂತೆ ಯಾಕೆ ಮಾಡ್ಬೇಕಂತೇಳಿ ನನಗೆ ಗೊತ್ತಾಗೋದು ನೋಡು. ಯವ್ವ ನೀ ಹಿಂಗೆ ಮಾಡಿ ಅರ್ಧ ನನಗೆ ಒಂಥರ ಮನ್ಸಿಗೆ ಇನ್ನೋಟ ನೋವಾಗೋಂಗೆ ಆಗತೈತಿ. ಎದಕ್ಕೆ ಹಿಂಗ್ ಮಾಡ್ತಿ? ಎದಕ್ಕೆ ಹಿಂಗೆ ಮಾಡ್ತಿ ಅಂದ್ರೆ ಮತ್ತೆ ಈಗ ಅಲ್ಲ, ನಾನು ಸ್ವಂತ ವ್ಯಾಪಾರ ಮಾಡ್ಬೇಕಂದವ. ಏನು ಸ್ವಂತ ವ್ಯಾಪಾರ ಮಾಡಕ್ಕೆ ರೊಕ್ಕ ಎಲ್ಲೂ ಹುಟ್ಲೇ ಇಲ್ಲ ಅನ್ನೋ ಕಾರಣಕ್ಕೆ ಬಡ್ಡಿ ಬಾಚಿ ಕಟ್ಟೋದು ಬೇಡ ಅನ್ನೋ ಇದಕ್ಕೆ ಏನು ನನಗೆ ಅದನ್ನು ಮಾಡೋದು ಕೈ ಬಿಟ್ಟೇನಿ. ಬಟ್ ನೀವು ಎಲ್ಲ ಬಂಗಾರ ಮಾರಿ ಮಾಡ್ಬೇಕಂದೆ. ಅಯ್ಯೋ ನಮ್ಮ ಅವ್ವ ಕೊಟ್ಟಿದ್ದು, ಅಯ್ಯೋ ನಮ್ಮ ಅಪ್ಪ ಕೊಟ್ಟಿದ್ದು, ವಂಶದಿಂದ ಬಂದಿದ್ವು, ಮಾರಬಾರ್ದು ಅನ್ನಕತ್ರಿ. ಅದಕ್ಕೆ ಬೇಡ ನಿಮ್ಮ ಬಂಗಾರ ಸ್ವಲ್ಪ ಮಾರೋದು ಬೇಡ, ಸ್ವಲ್ಪ ಇಟ್ಕೊಳ್ಳೋದು ಬೇಡ. ಯಾಕೆ ಬೇಕತ್ತಾಗ ಯಾವ ವಂಶ ಪಾರಂಪರಿಕರ ಇರುವಲ್ದಕ್ಕ, ಅವ್ವ ಅಜ್ಜಂದರ ಇರುವಲ್ದಕ್ಕ ಇಟ್ಕೊಲ್ ಬಿಡು ಅಂತೇಳಿ ಅದನ್ನು ಮಾರಕ್ಕೆ ಹೋಗಿಲ್ಲ ನಾನು. ಏನು ಹಂಗಾರ ಒಂಚೂರು ಹಿರಿಯರ ಅಪ್ಪರ ಒಟ್ಟು ಎದಕ್ಕಾರ ರೊಕ್ಕ ಕೊಡ್ತಾನ ಅಂತಂದ್ರೆ ಆವ ನೋಡಿದ್ರೆ ಆಕಿ ಪೀಜ್ ಕಟ್ಟಿದ ನನ್ನ ಮಗಳದು. ಆಕಿದ ಕಟ್ಟಿ ಆಕಿನ ಓದಿಸಿ ಕಡದು ಕಟ್ಟಿ ಹಾಕಿ ಆಕಿ ಹೆಣ್ಮಗಳು ಎಟ್ಟೆ ಆದ್ರೂ ಗಂಡ ಮನೆಗೆ ಹೋಗಿ ಆಕಿಗೆ ಓದಿಸೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಆಕಿ ಪೀಸ್ ಕಟ್ಟಿದ್ರಲ್ಲಿ ನನಗೆ ರೊಕ್ಕ ಕೊಡೋರೇ ದಿಕ್ಕಿಲ್ದಂಗೆ ಆತ. ಈಗ ತಂಗಿ ಅಂತೀಯಲ್ಲ ನೀನು, ಈಕೆ ರೊಕ್ಕ ಕೊಟ್ಲೇನ? ನೋಡುವ ಸುಮ್ಮನೆ ಮಾತಾಡಕತ್ರ ಮಾತಾಡ ಅದ ಏನಾಕತ್ತಂದ್ರೆ ಅದ ಗುಂಪಿ ಅದ ಕಟ್ಟಿಗೆ ತಿನ್ಕೊಂತ ಕುಂದ್ರಬೇಕಾಕತಿ. ಏನು ನಾ ಹೇಳೋದಾದ್ರೆ ಮಾತು ಹೊಳ ಅವೇ ಬರ್ತಾವ ಬಾಯಾಗ. ಈಗ ಆಕಿ ಪಾಡಿಗೆ ಆಕಿ ಅದಾಳವ, ನನ್ನ ಪಾಡಿಗೆ ನಾ ಅದೇನಿ. ನಿನಗೆ ಮಗಳು ನೋಡ್ಬೇಕು ಅನಿಸ್ತಾ? ಫೋನ್ ಹಚ್ಕೊ, ಬಾರವ ನಂಗೆ ನೋಡಂಗೆ ಆಗೈತಿ ಅಂತ ಹೇಳು, ಮುಗೀತು. ಬರ್ತಾಳ, ನೋಡ್ತಾಳ, ಹೋಗ್ತಾಳ ಅಷ್ಟೇ. ಆಗ್ಲಿ ಬಿಡಪ್ಪ, ಹೊಲತ ನನ್ನ ಮಗ ಪಾಪ ಬೈಕ್ ತೊಗೋಬೇಕು ಯಪ್ಪ, ಬೈಕ್ ತೊಗೋಬೇಕಂತ ಎಷ್ಟು ಸಲ ಕೇಳ್ತು. ಆ ಹುಡುಗೊಂದು ಗಾಡಿ ತೊಗೊಳೋದು ಕೊಡ್ಸು ಯೋಗ್ಯತೆ ಇಲ್ದಂಗೆ ಆಗೈತೆ ನನಗೆ. ನನ್ನ ಸಂಕಟ ಯಾರು ನೋಡ್ತಾರ? ಆಕಿ ನಿದ್ದಂತ ಮನೆ ಕೊಟ್ಟಕ್ಕೆ ಸಾಲನೂ ನಾನು ಹರ್ದೇನಿ. ಯವ್ವ ನನಗೆ ಹಂಗೆ ಮಾತಾಡಕತ್ರ ಮತ್ತೆ ನಾನು ರಗತ್ ಕುದಿತೈತಿ. ನಿಮ್ಗೆ ಅಷ್ಟು ಮಗನ ಮನ್ಯಾಗ ಇರಕ್ಕೆ ಬೇಜಾರಾಗಿತ್ತು, ಮಗಳೇ ಬೇಕನ್ನೋದಾದ್ರೆ ಹೋಗಿ ಅಲ್ಲೇ ಇರೋಗ್ರಿ. ಹೆಂಗ ಮಾತಾಡ್ತೀಯಪ್ಪ? ನಾನು ಎಲ್ಲ ಅಂದೇನಿ ಮಗಳು ಬೇಕು ಮಗ ಬೇಡ ಅಂತೇಳಿ? ಅಲ್ಲ ನಾನು ಹಂಗಾರಿ ಮನೆ ಬಿಟ್ಟು ಹೋಗ್ಬೇಕನ್ಲ? ಏನ್ ಮಾತಾಡಕತ್ತೀರ್ರಿ? ಮತ್ತೆ ಮಗಳು ವಿಚಾರ ಮಾಡಕತ್ತಾರ, ಮಗನ ವಿಚಾರ ಐತಾನೆ ಇವ್ರಿಗೆ, ಜ್ವರ ಬರ್ತಾವಂತ. ನನ್ನ ಮಗ ಹಂಗಾರೆ ಸ್ವಂತ ವ್ಯಾಪಾರ ಮಾಡ್ಬೇಕಂತೂ ಪಾಪ ಅದು ಮಾಡಲಿಲ್ಲ. ಅಯ್ಯೋ ನನ್ನ ಮಗ ಏನು ಕೊಡ್ಸೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ ಅಂತ ಅದನ್ನ ವಿಚಾರ ಮಾಡ್ಬೇಕಿತ್ತು. ಮಗಳದು ಎಲ್ಲ ನೆಟ್ಟಗ ಆರಾಮದಳಪ್ಪ ಆಕಿ, ದೊಡ್ಡ ಮನ್ಯಾಗ ರಾಣಿಗತೆ ಅದಳಪ್ಪ. 1 ರೂಪಾಯಿ ಯಾವುದಕ್ಕೆ ಜವಾಬ್ದಾರಿ ಇಲ್ಲ, ಅಷ್ಟು ಆರಾಮದಳ. ಆಕಿ ಬಗ್ಗೆ ವಿಚಾರ ಮಾಡ್ತಾಳ ಅಲ್ಲಿಕ್ಕಿ ನಮ್ಮವ್ವ. ನನಗೆ ಸಿಟ್ಟು ಬರಂಗಿಲ್ಲ. ಹಂಗೆ ಯಾಕೆ ಮಾಡ್ತೀಯ? ಬಿಡ್ರಿ ಮಾವ, ನೀ ಮಾಡಬೇಡ, ಹೋಗ್ಲತ್ತಾಗ. ಏನ ಮಗಳು ಮನೆಗೆ ಬಂದಿಲ್ಲ ಅಂತ ಏನಾರ ವಿಚಾರ ಮಾಡಿರ್ಬೇಕು. ನೀ ಬಾಯಿ ಮುಚ್ಚು ಮತ್ತೆ ನೀನು ಫೋನ್ ಹಚ್ಚಿ ಆ ಕಸ್ತೂರಿಗೆ ಹೇಳು, ಅವಾಗ ಆರಾಮಿಲ್ಲ, ಬಂದು ನೋಡ್ಕೊಂಡು ಹೋಗೋದಾದ್ರೆ ನೋಡ್ಕೊಂಡು ಹೋಗಂತೇಳಿ. ಹಸ್ತೇನೆ. ಹಂಗಲ್ಲಪ್ಪ, ಅವ್ರ ಮಾವ ನೀನ್ ಕರೆದಿಂದೆ ಅಂತೆ ಕಳ್ಸೋದು, ಇಲ್ಲ ಕಳ್ಸಲ್ಲಂತೆ. ಏನ ನಾ ಹೋಗಿ ಕರಿಬೇಕಂತನ? ನೀ ಏನಂದಿ ಅದಕ್ಕೆ? ಹ್ಞೂ ಕಳಿಸ್ತೇನೆ ನನ್ನ ಮಗನ್ನ, ಬರ್ತಾನೆ ತಗೋರಿ, ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅವನಿಗೆ, ಬರ್ತಾನೆ ತಗೋರಿ ಅಂತ ಅಂದೇನ? ಅನ್ಲಿಲ್ಲ? ಅಯ್ಯೋ ದೇವ್ರೆ, ಹಂಗಲ್ಲಪ್ಪ ಅದು. ನಾನೇನು ಹೇಳೋದು? ಇಲ್ಲಪ್ಪ, ನಾನೇನು ಅಂದಿಲ್ಲ ಕಳಿಸ್ತೇನೆ ಅಂತೇಳಿ. ನೋಡಿ ನಿನಗೆ ಬಿಟ್ಟಿದ್ದೆ. ನೀ ಏನು ಬೇಕಾದ್ ಹೇಳಿದ್ರು ಯವ್ವ, ನಾ ಹೇಳ್ತೇನಲ್ಲ, ನಾ ಮಾತ್ರ ಮಾತಾಡ್ಸಲ್ಲ, ಕರಿಯಲ್ಲ ಅಷ್ಟೇ. ಅಲ್ಲೇ ಹುಚ್ಚುಳೆ ಮಗ ಇವ್ ಹೆಂಗೆ ಮಾತಾಡ್ತಾನಲ್ಲ, ನನ್ನ ಮನೆ ಬಿಟ್ಟು ಹೋಗೋ ಲೆಕ್ಕಕ್ಕೆ ಮಾತಾಡ್ಬಿಟ್ನಲ್ಲ. ಶಾಂತ ನಡಿಲಿ, ನಾವಿಬ್ರು ಬೇರೆ ಮಾಡ್ಕೊಂತೀನಿ ನಾನು ಇದ ಮನ್ಯಾಗ. ಏನು ನೀನು ಬಾಂಡೆ ಗಿಂಡೆ ಏನದ ಒಂದಿಷ್ಟು ಬೇರೆ ಇಟ್ಕೋ, ಅರ್ಬಿ ಗಿರ್ಬಿ ಇದು ಮಾಡ್ಕೋ, ಅವ್ರಿಬ್ರು ಗಂಡ ಇಂತ ಏನಾರ ಮಾಡ್ಕೊಲಿ, ನಂಗೆ ಆಕಿರು ಬೇಡ, ಅವರು ಬೇಡ, ಇವರು ಬೇಡ ಅಂತೇಳಿ ನಿಂತು ನಾವು ಬೇರೆ ಮಾಡ್ಕೊಳ್ಳೋಣ ಬಾ. ಏನ್ ಮಾತಾಡತ್ತೀರಿ ಇವು ದೇವ್ರೆ? ಮನ್ಯಾಗ ಏನ್ ಮಾತಿವ? ಬೇರೆ ಮಾಡ್ಕೋತಾರಂತ? ಏನ್ ನಮ್ಗೇನು ವಯಸ್ಸು ಕೂಡ ಬರ್ತತನ? ಆಗ ವಯಸ್ಸು ಆಗೋಗೈತಿ, ಈಗ ಬೇರೆ ಮಾಡ್ಕೊಂಡು ತಿಂದು ಸಾತ್ಸೋರ್ ನಾವು. ಸುಮ್ಮನಿರಿ. ಏನ್ ನಮ್ಮ ಮಗ ಏನಂತ ಕೆಟ್ಟಿಲ್ಲ, ಅವ್ನು ಸಿಟ್ಟು ಬಂತಲ್ಲ, ಆಕಿ ಬಗ್ಗೆ ವಿಚಾರ ಮಾಡಿದ್ದಕ್ಕೆ ಹಂಗೆ ಅಂದನಷ್ಟೇ. ಏನು ಅವನೇ ನಮ್ಮನ್ನ ಮನೆ ಬಿಟ್ಟು ಹೋಗಂತ ಏನು ಅನ್ಬೇಕಂತ ಅಂದಿಲ್ಲ. ಹೋಲತ್ತ ಏನು ಮಾಡಕತ್ತಿ? ಅದನ್ನೇ ಹೇಳ್ತಾ ಇರೋದು, ಬೇರೆ ಮಾಡ್ಕೊಂತೀನಿ ನಾನು ಅಂದ್ರೆ ಇವ್ರಿಗೆ ಗೊತ್ತಾಕತಿ. ಇವ್ರಿಗೆ ಅವ್ರಿಗಲ್ಲ, ಮೊದ್ಲು ನಮಗೆ ಗೊತ್ತಾಕತಿ. ಏನು ಈಗ ಆರಾಮಿಲ್ದ ಮಕ್ಕೋಡೇನಿಲ್ಲ, ಕುಂತಲ್ಲೇ ಎಲ್ಲ ಮಾಡಿಕೊಡ್ತೈತದು ಪಾಪ ನನ್ನ ಸೊಸಿ. ನಿಮಗೂ ಊಟಕ್ಕೆ ಮಾಡಿ ಅಡಿಗೆ ಊಟಕ್ಕೆ ನೀಡ್ತಾಳೆ, ಎಲ್ಲ ಮಾಡ್ತಾಳೆ. ನಾಳೆ ನಿಮಗರ ನನಗರ ಆರಾಮಿಲ್ಲ ಅಂತಂದ್ರೆ ಏನು ಅವಾಗ ನಾವೇ ಇದು ಮಾಡ್ಕೋಬೇಕು. ಅದು ಅಲ್ಲದೆ ಈ ವಯಸ್ಸಿಗೆ ನಾವಿಬ್ರು ಬೇರೆ ಆಗಿ ಏನು ಮಾಡ್ಬೇಕು? ಊರನ್ ಮಂದಿನಾಗಂಗೆ ಏನು ಮಕ್ಕಳು ಮೊಮ್ಮಕ್ಕಳು ಸೊಸಿ ಅಂತೇಳಿ ಇರೋದು ಬಿಟ್ಟು ಸುಮ್ಮನಿರಿ. ಏನಾಗಲ್ಲ, ಒಂದು ಮಾತಂದ್ರೆ ಏನತ್, ನನ್ನ ಮಗನೇ, ಬೇರೆ ಯಾರು ಅಲ್ಲಲ್ಲ. ಹಂಗಲ್ಲಲ್ಲಿ ನಾ ಯಾಕೆ ಬೇರೆ ಮಾಡ್ಕೊಂತೀನಿ ನಾನು ಅಂದೆ ಅಂದ್ರೆ, ಈಗ ಅವ್ರ ಮಾವನ್ನ ಆ ಮನೆಗೆ ನಾ ಕಳ್ಸಲ್ಲ, ಅವ ಕರಿಲಾರ್ದ ಅವ್ರ ಮನೆಗೆ ನನ್ನ ಸೊಸಿ ನಾ ಕಳ್ಸಲ್ಲ ಅಂತ ಅವ ಅಂದ. ಹೌದಾ? ಈಗ ಈ ಮನೆಗೆ ಕಳ್ಸಲ್ಲ ಅಂದ್ರೆ ನಿಂಗಾರ ಆರಾಮಿಲ್ಲ ಅಂತ, ಈಗ ನೀನು ನೋಡಕ್ಕೆ ಇದ ಮನೆಗೆ ಬರ್ಬೇಕಾ? ಈಗ ಬರಂಗಿಲ್ಲ ಅಂತಂದ್ರೆ ಮತ್ತೆ ಹೆಂಗ? ಅದಕ್ಕೆ ನಾವ ಬೇರೆ ಮಾಡ್ಕೊಂತೀನಿ ಹತ್ರ. ನಮ್ಮವ್ವನ ಒಪ್ಪನ್ ನೋಡ್ತೇನೆ, ನಮ್ಮವ್ವನ ಒಪ್ಪನ ಮನೆ ಅಂತ ಬರ್ತಾಳ. ಅದು ಒಂದು ಕಾರಣಕ್ಕೆ ಒಂದು ಸುಮ್ಮನಿರಿ. ಹೊಲತ್ತಾಗ ನಾನೇ ಇವತ್ತು ನಾಳೆ ಆರಾಮಾದೆ ಅಂದ್ರೆ ಬಿಟ್ಟು ಬಂದು ಹೋಗಿಲ್ಲ, ನಾವೇ ಹೋಗಿ ನೋಡ್ಕೊಂಬಂದ್ರಾತು, ಇಲ್ಲ ಆಕಿಗೆ ಬಾ ಅಂದ್ರಾತು. ನಾ ಹೇಳೋದ ನಿಂಗೆ ತಿಳಿವಲ್ತು, ಹೋಲ್ಬಿಡು. ಎದಕ್ಕೆ ವಾದಿಸ್ಕೊಂತ ಕುಂದ್ರ ಸುಮ್ಮನೆ ಹೋಲತ್ತಾಗ. ಏನಿದೆ ಗಮ್ಮ
ಅಂತತಲ್ಲ ವಾಸ್ನಿ. ಅತ್ತಿಯರ ಐತಿ ಇದ್ರೊಳಗೆ ಐತಿ. ಅದು ಕಟ್ಟಿಟ್ಟೇನಿ ಇದ್ರಾಗ ಹಾಳಿನ. ಅದ್ರಾಗ 4 ಹಪ್ಪಳ ಬಳಕದ ಶಾಂಡ್ಗಿ ಬಳಕದ ಮಿಷ್ಕೆ ಅದು ಹಾಕಿ ಕಟ್ಟಿಟ್ಟೆ ನೋಡ್ರಿ. ಇದ್ರ ಮೇಲೆ ಐತಿ. ಐತೆನ? ನಾ ಇಲ್ಲಿ ಹುಡ್ಕ್ಯಾಡಕತ್ತೆ ನೋಡುವ. ಬಾ ತಗೋ ಬಂದೆ. ಯಾರಿಗಿದು? ಬಳಕದ ಶಾಂಡ್ಗಿ ಹಪ್ಪಳ ಏನದ ಯಾಕೆ ಕಟ್ಟಿಟ್ಟಿರಿ? ಅದೇ ಇವ್ರು ಶಾಂತಕ್ಕರ್ಗೆ ಏನೋ ಆರಾಮಿಲ್ಲಂತೆ, ಅದಕ್ಕೆ ಅತ್ತಿಯರ್ ನೋಡಕ್ ಹೊಂಟಾರ. ಆತಪ್ಪೈತ್ರ. ಹಂಗಾರ ನೀವು ಹೋಗ, ನಿನ್ ಕೆಲಸ ಮಾಡ್ಕೊಂಡು ನಾ ಹೋಗಿ ಬರ್ತೇನಂತ ಪಟ್ಟ ನಂಗೆ. ಅತ್ತಿಯರ ನಾ ಒಂದೀ ಶಾಂತಕ್ಕರ್ ಮನೆ ಕಡೆ ಮಾಡಿ ಹೋಗ್ಬಿಡ್ತೇನ್ರಿ. ಎದ್ರ ಸಂಬಂಧ? ಅಲ್ಲ ಅತ್ತೆ ಅದಕ್ಕೆ ನಾವು ಒಬ್ಬಿಕದೆ ನೀ ನನಗೂ ಕೇಳಬೇಕು ಹೇಳಬೇಕು ಅನ್ನೋಂಥದ್ದೇ ಇಲ್ಲಲ್ಲ. ಅಲ್ಲ ಅದು ಪಾಪ ಶಾಂತಕ್ಕಿಗೆ ಯಾಕೆ ಜ್ವರ ಭಾಳ ಬಂದೈತಂತೆ. ಹಂಗಾಗಿ ಒಂಚೂರು ನೋಡ್ಕೊಂಡು ಬರೋಣ ಅಂತೇಳಿ ಹೊಂಟಿರೋದಷ್ಟೇ. ಯಾಕೆ ಏನಾತ್ರಿ? ನೋಡ್ಕೊಂಬರೋದ್ರಾಗ ಏನು ತಪ್ಪೈತಿ? ಪಾಪ ಆರಾಮಿಲ್ಲ ಅಂತ ಅದಕ್ಕೆ. ಶಾಂತ ಹೋಗಿ ನೋಡ್ಕೊಂಬರಾಕ ಆರಾಮಿಲ್ಲ ಅಂದ್ಬಿಟ್ಲೆ ಜಪಾನ್ ಜತ್ನ ಮಾಡಕ್. ಹೌದ, ನಂಗೆ ಸೊಸಿ ಅದಾಳ, ಮಗನೂ ಅದಾನ, ದೊಡ್ಡ ಮಂತ್ಯಾನಕ್ಕೆ ಕೊಟ್ಟಿರ ಮಗಳು ಅದಾಳ. ಹೌದ, ನಂಗೆ ಮೊಮ್ಮಕ್ಕಳು ಅದಾವು. ಅಲ್ಲ ನೀನ ಹೋಗ್ಬೇಕನ ಅದಕ್ಕೆ? ಅದು ಅಡುಗೆ ಮಾಡ್ಕೊಂಡು ಏನು ಮನಿ ಏನು ಮಾಡ್ಬೇಕಂತ ಮಾಡಿ? ತೊಳೆದು ಬಳದು ಬಾಚ್ ಬಿಡ್ಬೇಕಂತ ಮಾಡಿ ಏನ? ಇದ್ದು ಬಿದ್ದರಿಗೆ ಮಾಡ್ಕೊಂಡೆ ಕೊಟ್ಟು ಯಾಕ ಅಕ್ಕಿ ಕೊಡು ಕೆಲಸ ಏನೈತಿ? ನಮಗೇನು ಆಕೇನು ಅಡುಗೆ ಮಾಡ್ಕೊಂಬಂದಾಳ ನೀ ಯಾವಾಗಾರ? ನಾಳಿಗೆಲ್ಲದ ಅಲ್ಲ ಅತ್ತಿಯರ. ಅಷ್ಟು ಸಲ ನಿಮಗೆ ಆರಾಮಿಲ್ದಾಗ ಎಷ್ಟು ಸಲ ಅವಾಗೆಲ್ಲ ವಯಸ್ಸಿನಾಗ ಪಾಪ ತಂದು ಕೊಟ್ಟಿಲ್ಲ ಹೇಳ್ರಿ, ತಂದೇ ಕೊಟ್ಟಿಲ್ಲ ಅಂತೀರಲ್ರಿ ಅತ್ತಿಯರ ನೀವು. ಅವಾಗ ಇವಾಗ ಅದು ಅಪ್ಪದಾಗ 1-2 ಸಲ ಮಾಡ್ಕೊಂಬಂದು ಕೊಟ್ಬಿಟ್ರೆ ದೊಡ್ಡ ಆಗದನ ಅದು? ವಿಚಿತ್ರ ಮಾಡಕ್ಕೆ ನೀ ಅಂತೂ ಅದಕ್ಕೆ ಅಡುಗೆ ಮಾಡ್ಕೊಂಡು ತಗೊಂಡು ಕೆಲಸ ಏನೈತಿ? ಏನಾತ್ ಬಿಡ್ರಿ ಅತ್ತಿಯರ. ಏನೇನು ಮಾಡಿ? ಒಂದೀಟ್ ಮೆತ್ತಗೆ ಬಿಸಿ ಅನ್ನ ತುಪ್ಪ ಹಾಕಿ ತೊಗೊಂಡೇನಿ. ಒಂದೀಟ್ ಆಳಿವಿ ಮಾಡ್ಕೊಂಡೇನಿ, ಬೆಲ್ಲ ಹಾಕಿ ಚಲೋ ತಂಗಿ ತುಪ್ಪ ಹಾಕಿ. ಆಮ್ಯಾಗ 1 ಶಾಂಡಿ ಕರ್ಕೊಂಡೇನಿ. ಆಮೇಲೆ ಮೆಣಸಿಂದ ಸಾರು ಮಾಡ್ಕೊಂಡೇನಿ ಒಂದೀಟ್ ಮೆತ್ತಗೆ. ಬಾಯಿ ಕೆಟ್ಟಂಗೆ ಆಗಿರ್ತೈತಲ್ಲ, ಒಂದು ಸ್ವಲ್ಪ ಜಲ ಬಂದಾಗದು ಹಿಂಗೆ ಒಂಚೂರು ಮೆಣಸು ಸಾರು ತಿಂದರೆ ಜಲ್ಮಕ್ಕೆ ಎಷ್ಟು ಸುಖ ಅನಿಸ್ತೈತಿ, ಬಾಯಿಗೂ ಹಿತ ರುಚಿ ಬಾಯಿಗೆ. ಹಾಗಾಗಿ ಒಂಚೂರು ಅದನ್ನು ಮಾಡ್ಕೊಂಡೇನಿ. ನನಗೆ ಆರಾಮಿಲ್ಲ ಮಾಡಿದಾಗ ಏನಾರ ಆದಾಗ ನಿನಗೆ ಮಾಡಿ ಕೊಡಕ್ಕೆ ಮನ್ಸಿರಂಗಿಲ್ಲ ನಿನಗೆ. ಅದೇ ನಿನಗೆ ಬೇಕಾದ್ರಿಗಾದ್ರೆ ಎಲ್ಲ ಮಾಡ್ಕೊಂಡೋಗಿ ಕೊಡ್ತಿ. ನಮಗೇನಾರ ಮಾಡ್ಬೇಕು ಬಿಡ್ಬೇಕು ಅಂದ್ರೆ ನಿನಗೆ ಭಾರಿ ಒತ್ತಿ ಬಿಡ್ತತಿ. ಅಲ್ಲ ಅತ್ತಿಯರ, ಮೊನ್ನೆ ಮತ್ತೆ ಇದು ನಿಮ್ಮ ಮಗಳು ಬಂದಾಗ ಹೋಳಿಗೆ ಎಲ್ಲ ಮಾಡಿ ಕೊಡ್ಲಿಲ್ಲ, ಹೇಳ್ದಂತ ಅಡಿಗೆ ಮಾಡಿ ಕೊಡ್ಲಿಲ್ಲ. ಹೋಗ್ಲಿ ಬಿಡಿ ಏನಾತಾಗ ಅಂತೇಳಿ ಅದೆಲ್ಲ ನಿಮ್ ಕಣ್ಣ ಕಾಣಲ್ಲ. ಅವಾಗೆಲ್ಲ ಸುಮ್ಮನೆ ಇರ್ತೀರಿ, ಈಗ ಇದು ಮಾಡ್ತಿರತ್ತಾಗ. ತಿಂದಿದ್ದು ಹೊಟ್ಟೆಗೆ ಎತ್ತಿರಬಾರ್ದು ನೋಡೋದು. ಹೊಳ್ಳ ಹೋಳಿಗೆ ಮಾಡಿಕೊಟ್ಟೆ ಅಂತ ಹೇಳ್ತಾನೇ ಇರ. ನಾನು ಎಲ್ಲಿ ಅಂದೆ ಅತ್ತಿ? ನೀವ ಅಂದ್ರಲ್ಲ ಏನು ಮಾಡಿಲ್ಲ ಅಂದಿದ್ದಕ್ಕೆ ನಾನು ಮಾಡೇನಲ್ಲ ಅಂತ ಹೇಳಿದ್ದಷ್ಟೇ. ನಾನು ಎಲ್ಲಿ ಮಾಡ್ಕೊಟ್ಟೇನಿ ಅಂದೆ. ನೀವು ಎಲ್ಲದಕ್ಕೂ ಒಂದು ಏನಾರ ಅಂತೀರಿ. ಈಗ ಏನು ಹೋಗ್ಬಾರ್ದ? ಅಲ್ಲ ನೀವು ಬ್ಯಾಡ ಅಂದ್ರೂ ಹೋಗ್ಬೇಕಾಕತ್ ನಾನು. ಯಾಕಂದ್ರೆ ಆಕಿ ಪಾಪ ಎಷ್ಟೆಲ್ಲ ಮಾಡ್ಕೊಟ್ಟು. ಆಮೇಲೆ ನನಗೆ ಹಿಂದ್ಕೊಮ್ಮೆ ಮಕ್ಕಳ ಆಪರೇಷನ್ ಆದಾಗ ಎಷ್ಟು ಚಂದ ಪಾಪ ಬಂದು ಆಕಿನ ಜಾಪಾನ್ ಮಾಡಿ, ಆ ಜಾಪಾನ್ ಅನ್ನಕ್ಕೇನ ಮತ್ತೆ ನನಗೆ ಹೇಳಕ ಎಲ್ಲ ತ್ರಾಸ ಆಕಿತ್ತಲ್ಲ. ತವ್ರ ಮನೆಗೂ ಹೋಗಂಗಿದ್ದಿದ್ದಿಲ್ಲ. ಎಷ್ಟು ಸಲ ಮಾಡ್ಕೊಂಬಂದು ಕಳುಲೆ ಕೊಟ್ಟಾಳ ಗೊತ್ತನ ಅಡಿಗೆ. ಪಾಪ ಸುಳ್ಳು ಅನ್ಬಾರ್ದು. ನನ್ನ ಮಗಳು ಮಾಡಿಕೊಟ್ಟಿದ್ದು ನಿನಗೆ ನೆನಪಿಲ್ಲಲ್ಲ? ಅಯ್ಯೋ ಯಾಕೆ ಹೇಳಿ ನಿನ್ನ ಮಗಳು ಮಾಡಿಕೊಟ್ಟಿದ್ದು? ಕೈ ಸೇದ್ಲಿ ಬಾಯಿ ಸೇದ್ಲಿ. ನನ್ನ ಆಪರೇಷನ್ ಆಗಿ ನನಗೆ ಆರಾಮಿಲ್ಲ ಅಂದಾಗೂ ತಾಯಿ ಮಗಳು ಹಿಂಗೆ ಕಿರಿಕಿರಿ ಕೊಟ್ಟಿರಿ. ಮಗಳು ಮಾಡಿಕೊಟ್ಲಂತೆ. ಮಗಳು ನೆನಪಾದ್ರೆ ಮಗಳು ಮತ್ತೆ ಮಗಳು ಮನೆಗೆ ಬಂದಾಗ ಎತ್ತು ಕುಕ್ಕರ್ಸ್ಬಿಡೋಣ ನನಗಕತಿ. ಏನು ಮಾಡೋದು? ಅಲ್ಲ ಮಗಳು ಎಟ್ರ ಮಟ್ಟಿಗೆ ಮಾಡ್ಯಾಳ ಅಂತ ಗೊತ್ತು ನನಗೂ. ಹೋಗ್ಲಿ ಬಿಡ್ರಿ, ಹೋಗಿ ಬರ್ತಿಂತಾರ್ರಿ, ಒದರಾಡ್ಬೇಡ್ರಿ. ಯಾರ್ಯಾರು ಹೊಂಟಿರಿ? ನಾನು ಗಿರ್ಜಿ. ಆಕೇನು ಮಾಡ್ಕೊಂಡಾಳ ನನಗೆ ಗೊತ್ತಿಲ್ಲ. ಏನು ಮಾಡ್ಕೊಂಡಾಳ ಏನು ಬಿಟ್ಟಾಳ ಅಂತೇಳಿ. ಆಕೇನು ಶಾಣೆ ಹೋಗು, ಹುಚ್ಚಲ್ಲ ನಿನ್ನಂಗ. ಆಕೇನು ಮಾಡ್ಕೊಂಡಿರ್ತಾಳ? ಏನಿರಂಗಿಲ್ಲ. ಬೇಕಾರೆ ನೋಡಿ ಹಂಗೆ ಬಂದಿರ್ತಾಳೆ ಆರಾಮಾಗಿ, ಸುಟ್ಟಗೈ ಸೀರೆಯಾಗಿ ಇಟ್ಕೊಂಡು ಬೀಸ್ಕೊಂತ ಆರಾಮಾಗಿ. ನಿನ್ನಂಗೆ ಮಾಡ್ಕೊಂಡು ಕೊಟ್ಟು ಇದು ಮಾಡಾಕಿ ಅಂತ ತಲೆ ಕೆಟ್ಟತನ. ಅದು ಅಲ್ಲದೆ ಆಕೆ ಏನು ಮಾಡ್ಕೊಂಬಂದಿರಲ್ಲ, ನೀ ಹೋಗಿ ಎಲ್ಲ ಕೊಡ್ತಿ. ಈಗ ನೋಡು ನಾ ಹೇಳ್ತೀನಲ್ಲ, ಇದಕ್ಕೆ ಹೇಳ್ಬಿಡು ಬಾಯ್ ಬಿಟ್ರೆ ನಾ ಮಾಡ್ಕೊಂಬಂದೇನಿ, ಇದು ಆಕಿ ಅಲ್ಲ, ಆಕಿಗೆ ಗೊತ್ತೇ ಇಲ್ಲ ನಾ ಮಾಡ್ಕೊಂಬಂದಿದ್ದು ಅಂತ. ಕುಲ್ಲ ಹೇಳ ಮತ್ತೆ ನೀನು. ಮತ್ತೆ ಇಬ್ರು ಶೇರ್ ಮಾಡ್ಕೊಂಬಂದಾರ ಅಂತ ತಿಳ್ಕೊಂಡಾಳ ಆಕಿ ಶಾಂತವ. ಮತ್ತೆ ಏನು ಆಮೇಲೆ ಡಬ್ಬಿ ಇಸ್ಕೊಂಬ, ನೆನಪು ಮಾಡಿ ಅಲ್ಲೇ ಬಿಟ್ಟು ಬರಬೇಡ. ಏನೋ ಡಬ್ಬಿ ಒಂದು ಅತ್ತಾಗಿತ್ತಾಗ ಇವ್ರ ಮನೆಗೆ ಹೋಗ್ಬಿಡ್ತಾವ ಹೊತ್ತಾಗ. ಮತ್ತೆ ಆಮೇಲೆ ಅದನ್ನು ಹುಡ್ಕಾಕಿ ಎಲ್ಲ ಹಾಕೋಗೋಣ. ಆಯ್ತಾಯ್ತು. ನಿಮ್ಮ ಮತ್ತೆ ಹೇಳ್ದಂಗೆಲ್ಲ ಕುಣಿತಿಯಲ್ಲ ನೀನು. ಅದನ್ನ ಮಾಡಿಕೊಡ ಅಂದ್ರೆ ಬಿಟ್ಲೆ ಅದನ್ನ ಮಾಡಿಕೊಡ್ತಿ, ಇದನ್ನ ಮಾಡಿಕೊಡೋಣ ಇದನ್ನ ಮಾಡಿಕೊಡ್ತಿ. ಮಗಳಿಗೆ ಏನಾರ ಇದು ಮಾಡೋಣ ಈ ಮಗಳಿಗೆ ಇದು ಮಾಡ್ತಾಳೆ. ನೋಡು ನಾ ಹೇಳ್ತೇನೆ ಪೈತ್ರ, ನಾ ಎಷ್ಟು ಸಲ ನಿನ್ನ ಜೋಡಿ ಮಾತಾಡ್ಬೇಕಂದಾಗೂ ಈ ಬಿಡಾಡಿ ನಮ್ಮ ಬಿಡಾಡಿ ಇರ್ತಿದ್ಲಲ್ಲ, ಹಂಗಾಗಿ ನಂಗೆ ಮಾತಾಡೋಕ್ಕಿದ್ದಿಲ್ಲ. ಆದರೆ ಇವತ್ತು ಹೇಳ್ತೇನೆ ಕೇಳು. ಏನ ತಿನ್ನೋದು ಉಣ್ಣೋದು ಸಣ್ಣ ಪುಟ್ಟ ಕೊಡ್ತಿ ಆತು ಹೋತು. ಆದರೆ ನಿಮ್ಮಪ್ಪ ಅಂತ ನಾನು ನೋಡ, ಈ ಮನಿ ಆಸ್ತಿ ಒಳಗೆ ಬಿಡಗಾಸು ಆ ನೇತ್ರಾಗ ಸಿಗಾಕ್ ಬಿಡಬೇಡ. ಏನು ಎಲ್ಲ ನಿನ್ನ ಗಂಡಗ ನಿನಗೆ ನಿನ್ನ ಮಕ್ಕಳಿಗೆ ಏನು ಈ ಮನೆ ಅನ್ನೋರಿಗೆ ಇರ್ಬೇಕು. ಮತ್ತೇನಾರ ನೀವು ಅಲ್ಲಿ ಗಿಡ್ತೇನೆ ಅಂತಂದ್ರೆ ಸರಿ ಇರಂಗಿಲ್ಲ. ಮತ್ತೆ ಈಗ ಹೇಳಕತ್ತೇನೆ. ಅಲ್ಲ ಮತ್ತೆ ನೀವು ಇದು ಏನದು ಅವರಿಗೆ ನಿಮ್ಮ ಮಗಳಿಗೆ ಕೊಟ್ರಂತೆ? ಏನು ಕೊಟ್ಟತಿ? ಮದುವೆಗೆ ಒಂದಿಟ್ಟು ಚಂದಾಗಿ ಬಂಗಾರ ಗಿಂಗಾರ ಹಾಕಿತ್ತು, ಮದುವೆ ಮಾಡಿ ಕೊಟ್ಟತ್ತಷ್ಟೇ. ಆಸ್ತಿ ಏನು ಕೊಟ್ಟತಕ್ಕಿಗೆ? ಪಾಪ ಆಕಿನೂ ಏನು ಕೇಳೂ ಇಲ್ಲ. ಏನು ಕೊಟ್ಟಿಲ್ಲ. ನೀವೇನಾರ ಮತ್ತೆ ಆಕಿಗೆ ನೇತ್ರಿಗೆ ಕೊಡ್ತೇನೆ ಅಂದರೆ ನಾನು ನನ್ನ ಮಗಳಿಗೂ ಕೊಡ್ರಿ ಅನ್ನಕ್ಕೆ ಮತ್ತೆ ನಾ ಈಗ ಹೇಳಾಕತ್ತೇನೆ. ಅಲ್ಲ ಬರಲಿ, ನನ್ನ ಮಗ ಬರಲಿ, ನನ್ನ ಮಗಳಿಗೆ ಒಂಚೂರು ಏನಾರ ಒಂದು ವ್ಯವಸ್ಥೆ ಮಾಡಿಸೇ ಬಿಡ್ತಾನೆ. ಇಲ್ಲಿ ಆಗೋದಿಲ್ಲ, ಇದು ಹಿಂಗೆ ಬಿಟ್ರೆ ನನ್ನ ಮಗಳಿಗೆ ಒಟ್ಟು ಏನಾರ ಕೊಡಿಸೇ ಬಿಡ್ತಾನೆ. ಅಯ್ಯೋ ದೇವ್ರೆ. ಅಲ್ಲ ಏನಾರ ಮಾಡ್ಕೊರಮ್ಮ,
ಹೋಗ್ಲತ್ತಾಗ ನಾನು ಯಾರ ಆಸ್ತಿನೂ ನಂಬ್ಕೊಂಡು ಜೀವನ ಮಾಡತ್ತಿಲ್ಲ. ರಟ್ಟ್ಯಾಗ ಶಕ್ತಿ ಐತಿ, ದುಡ್ಡು ತಿನ್ನ ಛಲ ಐತಿ. ಏನು ಇಲ್ಲ ಅಂದ ಕಾಲಕ್ಕೆ ಹೋಗೋದಪ್ಪ ಮಂದಿ ಹೊಲಕ್ಕೆ ಇಲ್ಲ ಎಲ್ಲರ ಕೆಲ್ಸಕ್ಕೆ ದುಡಿಯಕ್ಕೆ ಹೋಗೋದು. ಮತ್ತೇನು ಮಾಡೋದು? ಗನ್ನ ಸೊಕ್ಕು ಬರಲಿ, ನನ್ನ ಮಗ ಬರಲಿ. ಪಾಪ ನನ್ನ ಮಗಳಲ್ಲಿ ಒಂದೇ ಒಂದೈತು ಗಂಡು ಬೇರೆ ಇಲ್ಲ, ಏನಾರ ಕೊಡ್ಸೋ ವ್ಯವಸ್ಥೆ ಮಾಡೋಣ ತಗ.